ಈಗಾಗಲೇ ಕೇಂದ್ರ ಸಚಿವರಂತ ಕುಮಾರಸ್ವಾಮಿ ಅವರು ನೇರವಾಗಿ ಅವರ ಮಾತಾಡಿ ಸರ್, ಇವತ್ತು 3ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದೆ. ಇವತ್ತು ನಿಮ್ಮ ಭದ್ರಕೋಟೆ ಕೂಡ ಇದು ಚನ್ನಪಟ್ಟಣ. ಇವತ್ತು 3ನೇ ದಿನದ ಪಾದಯಾತ್ರೆಯ ಕಾರ್ಯಕ್ರಮ ಕೆಂಗಲ್ ಹನುಮಂತಯ್ಯ ದೇವಸ್ಥಾನದಲ್ಲಿ ದೇವರಿಗೆ ಆಂಜನೇಯನಿಗೆ ಸೇವೆಯನ್ನು ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿ ಇವತ್ತಿನ ಪಾದಯಾತ್ರೆ ಪ್ರಾರಂಭ ಆಗಿದೆ. ಒಟ್ಟಾರೆ ಇವತ್ತು ಸುಮಾರು 20 ಕಿಲೋಮೀಟರು ಎರಡೂ ಪಕ್ಷಗಳ ಕಾರ್ಯಕರ್ತರು ನಾಯಕರು ಬಾಕೃಷ್ಣಪ್ಪಣ ಎಲ್ಲರೂ ಜೊತೆಗೂಡಿ ನಿಡಘಟ್ಟದವರೆಗೂ ಇವತ್ತು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಿ ಮೂಡ ಹಗರಣದ ವಿಚಾರವಾಗಿ. DCM DK ಶಿವಕುಮಾರ್ ಏನು ಹೇಳ್ತಾರೆ ಅಂದರೆ JDS BJPಯ ಪ್ರಾಯಶ್ಚಿತ ಯಾತ್ರೆ ಇದು. ಪ್ರಾಯಶ್ಚಿತ ಮಾಡ್ಕೋಬೇಕಾದ್ರೆ ಅವರು ನಮಗೆ ಪ್ರಾಯಶ್ಚಿತ ಮಾಡ್ಕೊಳ್ತಕ್ಕಂಥ ತಪ್ಪು ನಾವು ಮಾಡಿಲ್ಲ. ತಪ್ಪು ಮಾಡ್ಕೊಂಡಾರೆ ಅವರು. ತಪ್ಪು ಮಾಡ್ಕೊಂಡು ಪ್ರಾಯಶ್ಚಿತನೂ ನಾವು ಮಾಡ್ಕೊಳ್ಳೋಕೆ ತಯಾರಾಗಿಲ್ಲ ಅನ್ನೋ ಬಂಡರು. ಆ ಬಂಡರು ಇದಲ್ಲದೆ ಇನ್ನೇನು ಹೇಳೋಕ್ಕೆ ಸಾಧ್ಯ. ಅದರಿಂದ DK ಶಿವಕುಮಾರ್ ಅವರ ಮಾತಿಗೆ ಗೌರವ ಯಾರೂ ಕೊಡಲ್ಲ ನನ್ನ ಅಭಿಪ್ರಾಯದಲ್ಲಿ. ಅವ್ರಿಗೇನಾಗಿದೆ, ಪಾರ್ಲಿಮೆಂಟ್ ಚುನಾವಣೆ ನಂತರ ಸ್ವಲ್ಪ ಹಿಡಿತ ಮನಸ್ಸಿನ ಮೇಲೆ ಸ್ವಲ್ಪ ಸಡಿಲ ಆಗಿದೆ. ಅವ್ರ ಮಾತುಗಳು ಮಗದೊಂದು ಇದೆಲ್ಲ ನೋಡಿದಾಗ ನನಗೇನೆ ಆಶ್ಚರ್ಯ, ಏನಾಯ್ತು ಈ ಮನುಷ್ಯನಿಗೆ ಅಂತ ಹೇಳಿ. ಬಟ್ ಹಿಂದೆ ಗೊತ್ತು ಆ ಮನುಷ್ಯ ಏನಾಗಿದ್ದ ಅಂತೇಳಿ, ಏನಾಗಿದ್ದರು ಅಂತೇಳಿ ಪಾಪ. ಈಗ ಅವ್ರ ಪರಿಸ್ಥಿತಿ ನೋಡಿದಾಗ ನನಗೆ ಅಯ್ಯೋ ಅನ್ನಿಸ್ತದೆ. ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅಲ್ಲೂ ಹೋಗಬೇಕು. ಕಳೆದ 3 ದಿವಸದಿಂದ ಕುಮಾರಸ್ವಾಮಿ ಗುಣಗಾನ ಮಾಡೋಕ್ಕೆ ಪಾದಯಾತ್ರೆ ಮಾಡಿದ್ದು ಜನಾಂದೋಲನ ಮಾಡ್ಕೊಂಡು ಹೊರಟವರಲ್ಲ. ಆ ಜನಾಂದೋಲನದಲ್ಲಿ ಏನಾದರೂ ರಾಜ್ಯಕ್ಕೆ ಏನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಗುಣಸ್ತೋತ್ರ ಮಾಡ್ತಾ ಇದ್ದಾರೆ.